ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಐತಿ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನನ್ನ ಪ್ರೇಮದಿಂದ ನಾನು ಜೀವನಕ್ಕೆ ಕಾಲಿಟ್ಟ ಒಂದು ನನ್ನ ಅನುಭವ ಹೇಳಬೇಕು ಅಂತ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಏನಂತೆ ಫ್ರೆಂಡ್, ನಾನು ಮನೆ ಕಟ್ಕೊಂಡೆ, ಒಂದು ಜನತಾ ಮನೆ ಅಂತ ಸಣ್ಣದೊಂದು ಮನೆ ಕಟ್ಕೊಂಡೆ. ಎಲ್ಲ ಇದ್ದ ನನ್ನ ಚಿನ್ನ ಗಿನ್ನ ಎಲ್ಲ ಕಿವೇನೋ ಅದು ಇದು ಅಡ ಇಟ್ಟು ಒಂದು ಸಣ್ಣದಾದ ಒಂದು ಮನೆ ಕಟ್ಕೊಂಡ್ವಿ. ಜೀವನ ಕಟ್ಕೋಬೇಕಾಗೆಲ್ಲ. ಈಗ ನಮ್ಮ ಮನೆಯವರು ವಾರದಲ್ಲಿ 1 ದಿನ 2 ದಿನ ಹಿಂಗೆ ಕೆಲ್ಸಕ್ಕೆ ಹೋಗೋರು. ನಮ್ಮ ಸಮೀರ ಹುಟ್ಟಿದ್ದ 1 ದಿನ 2 ದಿನ ಕೆಲ್ಸಕ್ಕೆ ಹೋದರೆ ನಮಗೆ ನಮ್ಮ ತಂದೆ ಇದ್ದರು ಆವಾಗ. ಇನ್ನೂ ನಮ್ಮ ತಂದೆ ಅಷ್ಟು ಬೇಗ ಇನ್ನೂ ತೀರ್ಕೊಂಡಿರಲಿಲ್ಲ. ಇನ್ನೂ ನಮ್ಮ ಸಮೀರು ಸುಮಾರು ಒಂದು 6 ತಿಂಗಳು ಮಗು ಅವನು ಆವಾಗ ಇದ್ದಾಗ. ನಾವು ಜೀವನಕ್ಕೆಲ್ಲ ಬೇಕಲ್ಲ ಫ್ರೆಂಡ್ಸ್. ಈಗ ಸಂತೆ ಅಂತ ಬೇಕು, ಬಾಂಡೆ ಸಾಮಾನುಗಳು ಅಂದರೆ ನಾನು ವರದಕ್ಷಿಣೆಯಲ್ಲಿ ಕೊಟ್ಟಿದ್ರು, ಇದು ಮದುವೆಯಲ್ಲಿ ಕೊಟ್ಟಿದ್ರು, ಕೊಡ್ತಾರಲ್ಲ ಆ ಥರನೇ ನಮ್ಮ ಬಾಂಡೆ ಸಾಮಾನು ಕೊಡ್ತಾರಲ್ಲ ಫ್ರೆಂಡ್ಸ್. ಈಗ ಮದುವೆಯಲ್ಲಿ ಎಲ್ಲ ಥರದ್ದು ಇಟ್ಟಿದ್ರು ನನಗೂ. ಆವಾಗ ನನಗೆ ಯಾವುದೋ ಒಂದು ಬಾಂಡೆ ಸಾಮಾನಿಂದ ಅಷ್ಟು ಏನೂ ಕಷ್ಟ ಆಗಲಿಲ್ಲ. ಏನಪ್ಪ ಆಮೇಲೆ ತಗೋಬೇಕಂತ ಇದ್ದಿದ್ದು ನಾನು ಒಂದು ಕುಡ್ಗಾಲ್ ಅಂತ ಬೇಕಿತ್ತು ಫ್ರೆಂಡ್. ಅದು ತಗೊಂಡ್ವಿ. ಹಂಚಂತ ಕೊಡಲ್ಲಲ್ಲ, ಅದನ್ನು ತಗೊಂಡ್ವಿ. ಅವೆರಡು ತಗೊಂಡಿದ್ವಿ. ಆಮೇಲೆ ಸಂತೆ ಮಾಡಬೇಕಲ್ಲ, ಸಂತೆ ಮಾಡೋಕ್ಕೆ ಎಲ್ಲ ವಸ್ತು ತರಬೇಕು ಫ್ರೆಂಡ್. ಈಗ ಒಂದು ಇಲ್ಲಿದ್ರೂ ಅಡುಗೆ ಮಾಡೋಕ್ಕಾಗಲ್ಲ, ಸಾಂಬಾರು ಮಾಡೋಕ್ಕೆ ಅರಿಶಿನ ಖಾರ ಪುಡಿ ಅವೆಲ್ಲ ಬೇಕಲ್ಲ ಹೊಸ್ದಾಗಿ ಜೀವನ ಮಾಡಬೇಕಂದ್ರೆ. ಆವಾಗ ತರಬೇಕಂದ್ರೆ 2 ಕೆಲಸಕ್ಕೆ ಹೋದರೆ ಆವಾಗಿನ ಕೂಲಿ ಅಂದರೆ 300-400 ಫ್ರೆಂಡ್. ಆವಾಗ 2 ಕೆಲಸ ಹೋದರೆ ಇನ್ನೂ ಹೊಸ್ದಾಗಿ ನಮ್ಮ ಮನೆಯವರು ಆವಾಗ ಗೌಂಡಿ ಕೆಲಸಕ್ಕೆ ಹೋಗ್ತಾಯಿದ್ರು. ಆ 300-600 ರೂಪಾಯಿದಲ್ಲಿ ಏನು ಬರುತ್ತೆ ಫ್ರೆಂಡ್? ಮೆಣಸಿನ್ಕಾಯಿ ತರಬೇಕು, ಈ ಕಡೆ ಟಮಾಟಿ ಹಣ್ಣು ತರಬೇಕು, ಈ ಕಡೆ ಈರುಳ್ಳಿ, ತೆಂಗಿನಕಾಯಿ, ಮನೆಗೆ ಪ್ರತಿಯೊಂದು ತರಬೇಕಲ್ಲ, ಏನೂ ಬಿಡೋಂಗಿಲ್ಲ, ಉಷ್ಟು ತರಬೇಕಲ್ಲ ಫ್ರೆಂಡ್. ಅದಕ್ಕೆ ತರಕ್ಕೆ ಹೋದರೆ ದುಡ್ಡೇ ಸಾಲ್ತಾ ಇರಲಿಲ್ಲ. ಈಗ ತವ್ರ ಮನೆ ಕಡೆನೂ ಕೇಳೋಕ್ಕೆ ಒಂಥರ ಮುಜುಗರ. ಇವ್ರದ್ದು ಗದ್ದೆನೂ ಇಲ್ಲ, ಅಕ್ಕಿನೂ ಇರ್ತಾ ಇರಲಿಲ್ಲ ಆವಾಗ. ಏನು ಮಾಡಬೇಕು? ನಾನಂತೂ ನಮ್ಮ ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ಮಾಡಿಸಿದ ಅಕ್ಕಿ ತಿಂದು ರೂಢ ನನಗೆ ಕಂಟ್ರೋಲ್ ಅಕ್ಕಿನೇ ತಿಂತಾ ಇರಲಿಲ್ಲ. ನಮ್ಮ ಮನೆಯವರು ಮದುವೆ ಆದಮೇಲೆ ಒಂದು 10 kg ಅಂತ ತರ್ತಿದ್ರು. ನಮ್ಮ ಅಪ್ಪಾಜಿನೂ ಮನೆಯಿಂದ ನನಗೆ ಇವಳು ತಿನ್ನಲ್ಲ, ಇವ್ರ ಮನೇಲೆಲ್ಲ ಕಂಟ್ರೋಲ್ ಅಕ್ಕಿನೇ ತಿಂತಾರೆ ಅಂತ ನಮ್ಮ ಅಪ್ಪಾಜಿ ನನ್ನ ಮನೆಯಿಂದ ತಂದು ಕೊಡ್ತಿದ್ರು. ಒಂದು 20 kg ಅಷ್ಟು ತಂದು ಕೊಡ್ತಿದ್ರು. ಆವಾಗ ಬೇರೆ ಆಗೋವರೆಗೂ ನಾವು ಅದನ್ನೇ ತಿಂತಾಯಿದ್ವಿ. ಬೇರೆ ಆದಮೇಲೆ ಈಗ ಒಂದು ಮಗಳು ಬೇರೆ ಆಗಿದ್ದಾಳೆ ಅಂದರೆ ಪಕ್ಕದಲ್ಲಿ ಇದ್ದರೆ ತಂದು ಕೊಡೋಕ್ಕೆ ತಂದೆ ಆದವರಿಗೆ ಎಷ್ಟು ಮುಜುಗರ ಆಗುತ್ತೆ ಅಂದರೆ ಒಂಥರ ಆಗುತ್ತಲ್ಲ. ಕೂಡಿದ್ದಾಗ ತಂದು ಕೊಡ್ತಾರೆ, ಬೇರೆ ಆದಾಗ ತಂದು ಕೊಡೋಕ್ಕೆ ಅವ್ರು ಏನೇ ಮಾಡಿರಲಿ ಎಂತ ಮಾಡಿರಲಿ, ಮಗಳು ಬೇರೆ ಆದಾಗ ತಂದು ಕೊಡೋಕೆ ತಂದೆಗೆ ಒಂಥರ ಮುಜುಗರ. ಆದರೂ ನಮ್ಮನೆ ಸಂತೆಗೆ ಹೋದಾಗ ಅಕ್ಕಿ ಮಾಡಿಸಿದ್ದಂದರೆ ಒಂದು 50 ರೂಪಾಯಿ kg ಇತ್ತು ಆವಾಗ. 50 ರೂಪಾಯಿ kg ಇದ್ದರೆ ಆವಾಗ ನನಗೋಸ್ಕರ ಒಂದು 5 kg ವಾರಕ್ಕೆ ನನಗೋಸ್ಕರ ತರ್ತಿದ್ರು. ಆಮೇಲೆ ಇವರಿಗೆ ಕಂಟ್ರೋಲ್ ಅಕ್ಕಿನೇ ಅಲ್ಲ, ಅವಾಗ ಇನ್ನೂ ನಮ್ಮ ರೇಷನ್ ಕಾರ್ಡೇ ಆಗಿರಲಿಲ್ಲ ಫ್ರೆಂಡ್. ರೇಷನ್ ಕಾರ್ಡ್ ಆಗಲಿದ್ದಾಗ ಏನು ಮಾಡಬೇಕು? ಅವಾಗ ಅರ್ಜಿ ಕೊಡಬೇಕಂತ ಬಂದಿತ್ತು, ಅರ್ಜಿ ಕೊಟ್ಟಿದ್ವಿ. ಆಮೇಲೆ ಅಕ್ಕಿ ಬರಲ್ಲಲ್ಲ, ಏನು ಮಾಡಬೇಕು? ಅದೇ ಥರ ಒಂದು 5 kg 10 kg ಹಿಂಗೆ ಅಕ್ಕಿ ತರೋರು. ನಮ್ಮ ಅಪ್ಪಾಜಿ ಅವ್ರು ರೇಷನ್ ಅಕ್ಕಿ ಬರುತ್ತಲ್ಲ ಅದು ಇವರು ಮತ್ತು ಈಗ ಜೀವನ ಕಟ್ಕೊಂಡು ತುಂಬ ಕಷ್ಟ ಅಲ್ಲ, ಅದಕ್ಕೆ ಕಷ್ಟ ಆಗುತ್ತೆ ಅಂತ ರೇಷನ್ ಅಕ್ಕಿ ನಮ್ಮ ಅಪ್ಪಾಜಿ ತಿಂಗಳ ನಮ್ಮ ಅಪ್ಪಾಜಿ ಅವ್ರ ಗದ್ದೆಯಲ್ಲಿ ಮಾಡಿಸ್ತಿದ್ರು. ಅದಕ್ಕೆ ನನಗಾಗಿ ರೇಷನ್ ಅಕ್ಕಿ ತಂದು ಕೊಡೋರು. ಮನೆ ಇರೋದು ಅಷ್ಟು ರೇಷನ್ ಅಕ್ಕಿ ನನಗೆ ತಂದು ಕೊಡೋರು. ಇರಲಿ ತಗೊಳ್ರಿ, ನೀವು ಚೆನ್ನಾಗಿದ್ದಾಗವರೆಗೂ ಇರಲಿ ಅಂಥೇಳಿ ಅಕ್ಕಿ ತಂದು ಕೊಡೋರು. ಆ ಅಕ್ಕಿನ ರೇಷನ್ ಅಕ್ಕಿ ನಮ್ಮ ಮನೆಯವ್ರು ತಿಂತಾಯಿದ್ರು. ನಮ್ಮ ಮನೆಯವರಿಗೆ ರೇಷನ್ ಅಕ್ಕಿ ನಾನು ಮಾಡಿಸಿದ್ದಕ್ಕಿ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ನಾನು ಅನ್ನ ಮಾಡ್ಕೊಂಡು ತಿಂತಾಯಿದ್ದೆ. ಆವಾಗ ಅದರಲ್ಲಿ 500 ರೂಪಾಯಿದಲ್ಲಿ ಸಂತೆ ಇದು ಹೆಂಗೋ ನಡೀತಾ ಇತ್ತು. ಹಾಗೆ ನಡೀತಾ ಇದ್ದಾಗ ನೋಡಿ, ಜೀವನ ಕಟ್ಕೋಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಚೆನ್ನಾಗಿದ್ಮೇಲೆ ಎಲ್ಲ ನೆಂಟರು ಎಲ್ಲ ಬಂದು ಮಾತಾಡ್ತಾರೆ, ಖುಷಿಯಾಗಿ ಬಂದು ಇದು ಮಾಡಿಬಿಡ್ತಾರೆ. ಕಷ್ಟ ಅಂತ ಇದ್ದಾಗ ಯಾರೇ ಆಗಲಿ ಇದು ಮಾಡಲ್ಲ. ಇನ್ನೇನಪ್ಪ, ಹೆಣ್ಣಿನ ಮನೆ ಕಡೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಅದು ನೋಡು, ಮಗಳು ಬೇರೆ ಆದ್ಲಂತ ಮಾಡ್ತಾರೆ, ಹಾಗೆ ಹೀಗೆ ಅಂತ ಅಂತಾರೆ.
ಅವರಂತೂ ಸಪೋರ್ಟ್ ಮಾಡಲ್ಲ ಫ್ರೆಂಡ್. ಯಾಕಂದರೆ ಅವರಿಗೆ ಇದ್ರೂ ಸಹಿಸಲ್ಲ, ಇಲ್ಲಿದ್ರೂ ಸಹಿಸಲ್ಲ, ಆ ಥರ ಮಾಡಿಬಿಡ್ತಾರೆ. ಇಟ್ಕೊಂಡು ಈ ಜೀವನ ಮಾಡ್ಸೋಕ್ಕೂ ಅವರಿಗೆ ನೋಡೋಕ್ಕಿದಾಗಲ್ಲ. ಅದು ಇದು ಅಂತ ಹಿಂಸೆ ಅದೊಂಥರ. ಬೇರೆ ಆದರೂ ಕೂಡ ಜೀವನ ಮಾಡೋದು ಅದೂ ನೋಡಲ್ಲ. ಕಷ್ಟ ಬಿಟ್ಟರೆ ಅದು ನೋಡಿ, ಕಷ್ಟ ಆದರೆ ಖುಷಿ ಆಗ್ತಾರೆ. ಈ ಥರ ಇರ್ತಾರೆ ಜನ. ಆವಾಗ ನಮ್ಮ ತಂದೆ ಸಣ್ಣ ಪುಟ್ಟ ಆವಾಗ ಸಿಮೆಣ್ಣೆ ಎಲ್ಲ ನಡೀತಿತ್ತಲ್ಲ, ಒಲೆ ಸ್ಟವ್ ಅಂತ ತಂದುಕೊಟ್ರು ನಮ್ಮ ಅಪ್ಪಾಜಿ. ಮನೇಲಿ ಇದ್ದಿದ್ದೊಂದು ಹಳೆ ಸ್ಟವ್ ತಂದುಕೊಟ್ರು. ಇಲ್ಲಾಂದರೆ ಕಟ್ಗೆನೂ ಇದು ಜೋಡಿಸ್ಬೇಕಲ್ಲ. ಈಗ ಕಟ್ಗೆ ಎಲ್ಲ ಅದೆಲ್ಲ ಸವಲತ್ತು ನಮಗೇನು ಇನ್ನೂ ಏನನ್ನೋದೇ ಇದಿರಲಿಲ್ಲ. ಆಮೇಲೆ ಸ್ಟವ್ ಅಂತ ತಂದುಕೊಟ್ರು. ಸ್ಟವ್ ತಂದುಕೊಟ್ಟ ಮೇಲೆ ಅದ್ರಾಗೆ ಸಿಮೆಣ್ಣೆ ಬೇಕಲ್ಲ, ನಮ್ಮ ರೇಷನ್ ಕಾರ್ಡ್ ಇಲ್ಲ. ಆವಾಗ ನಮ್ಮ ತಂದೆ ಅವ್ರಿಗೆ ಬರೋಂಥ ಇದರಲ್ಲಿ ನಮಗೂ ಒಂದು 2 ಲೀಟ್ರ್ ಸಿಮೆಣ್ಣೆ ತಂದು ಕೊಟ್ಟಿದ್ರು. ಅವಾಗ ತಂದು ಕೊಟ್ಟಾಗ ಆ ಸಿಮೆಣ್ಣೆ ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ಹೆಂಗೋ ಜೀವನ ಮಾಡ್ಕೊತ ಬರ್ತಾ ಇದ್ವಿ. ಹಂಗೂ ಹಿಂಗೂ ಅದು ಇದು ಸ್ವಲ್ಪ ಕೂಡಿಸ್ಕೊಂಡು ಜೀವನ ಕಳೀತಾ ನನ್ನ ಮಗ 1.5 ವರ್ಷದವನು ಆದ. ಅಷ್ಟೊತ್ತಿಗೆ ನಮ್ಮ ತಂದೆಗೆ ಏನೋ ಸ್ವಲ್ಪ ಆರಾಮಿಲ್ದಂಗಾಗಿ ನಮ್ಮ ತಂದೆ 8 ದಿನದಲ್ಲೇ ಸತ್ತೋಗ್ಬಿಟ್ರು. ನಾವು ಬೇರೆ ಆಗಿ ಒಂದು 6 ತಿಂಗಳು ಆಗಿರಲಿಲ್ಲ, ನಮ್ಮ ತಂದೆ ತಿರ್ಕೊಬಿಟ್ರು. ಆವಾಗ ನನಗೆ ದೊಡ್ಡ ಹೊಡೆತಾನೆ ಬಿದ್ದಂಗೆ ಆಯಿತು ಫ್ರೆಂಡ್. ಯಾಕಂದರೆ ನನಗೆ ಬೆನ್ನೆಲುಬು ಆಗಿದ್ದವರೇ ಅವ್ರು ಇಲ್ದಂಗೆ ಆಗಿಬಿಡ್ತು. ಆಮೇಲೆ ತುಂಬ ಕಷ್ಟ ಆಯಿತು. ನಮ್ಮ ಮನೆಯಲ್ಲಿ ಇನ್ನು ಹೊಸ್ದಾಗಿ ಗೌಂಡಿ ಕೆಲಸ ಹೋಗೋದಲ್ಲ, 2 ಕೆಲಸ 3 ಕೆಲಸ ಹಿಂಗೆ ಹೋಗೋರು. ಆಮೇಲೆ ನಮ್ಮ ಸಮೀರು ಕೂಡ ಹುಷಾರಿಲ್ದಂಗೆ ಅವನಿಗೆ ಕಫ ಆಗಾಕೆ ಕುಂತ್ಬಿಡ್ತು. ಅವನಿಗೆ ಕಫ ಆಗೋಕ್ಕಾಗಿ ಅವನು ತುಂಬ ಹುಷಾರು ತಪ್ಪಂಗೆ ಆಗ್ಬಿಟ್ಟ. ತಪ್ಪಂಗೆ ಆಗ್ಬಿಟ್ಲೆ ನಮ್ಮ ಅಪ್ಪಾಜಿ ಇದ್ದಾಗಲೇ ಆಗ್ತಿತ್ತು. ಆವಾಗ ನಮ್ಮ ಅಪ್ಪಾಜಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋದರೆ ನಮ್ಮ ಅಪ್ಪಾಜಿ ನನ್ನ ಜೊತೆ ಹಾಸ್ಪಿಟ್ಲಿಗೆ ಬರ್ತಿದ್ರು. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿ ಸಂಜೆ ದುಡ್ಡು ಇಸ್ಕೊಂಡೇ ಬರ್ತಿದ್ರು, ನನ್ನ ಮಗ ಆರಾಮಿಲ್ಲ ಅಂತ. ಆ ದುಡ್ಡು ಇಸ್ಕೊಂಡು ಬಂದರೆ ಆ ದುಡ್ಡು ತಂದು ಕೊಟ್ಬಿಟ್ಲು. ನಾವು ಬೆಳಗ್ಗೆ ನಮ್ಮ ಅಪ್ಪಾಜಿ ನನಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು. ಅವನಿಗೆ ಕಫ ಆಗಿತ್ತು, ಸುಮಾರು 3 ತಿಂಗಳು ಕಫ ಹೋಗಲಿಲ್ಲ ಅವನಿಗೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ದಿನಕ್ಕೆ 3 ಇಂಜೆಕ್ಷನ್, 1 ತಾಸು ಬಿಟ್ಟು 1 ಇಂಜೆಕ್ಷನ್, 1 ತಾಸು ಬಿಟ್ಟು 1 ಈ ಥರ ದಿನಕ್ಕೆ 3 ಇಂಜೆಕ್ಷನ್ ಹಾಕ್ತಿದ್ರು ಅವನಿಗೆ. ಕಫ ಆಗೈತಂತ ಅದೇನು ಮಾಡ್ತಿದ್ರು ಅಂತಲೇ ಅರ್ಥ ಆಗಲಿಲ್ಲ. ಸುಮ್ಮನೆ ಡಾಕ್ಟ್ರ್ ಈ ಥರ ಹೇಳ್ತಿದ್ರು. ಸಣ್ಣ ಮಕ್ಕಳಿಗೆ ಈ ಥರ ಇಂಜೆಕ್ಷನ್ ಮಾಡ್ತಾರಲ್ಲ ಅಂತ ನಮ್ಮ ಅಪ್ಪಾಜಿ ತುಂಬ ಇದಾಡ್ತಿದ್ರು. ಯಾವ ಥರ ಇಂಜೆಕ್ಷನ್ ಮಾಡ್ತಾ ಇದಾರಲ್ಲ ಇವರು, 1 ಇಂಜೆಕ್ಷನ್ ಮಾಡ್ತಾರೆ, ಕಫ ಆದರೆ ಮೆಡಿಸಿನ್ ಕೊಡ್ತಾರೆ, ಕಳಿಸ್ತಾರೆ. ಇದೆಂಥ ಥರ 1 ದಿನಕ್ಕೆ 3 ಎಲ್ಲ ಇಂಜೆಕ್ಷನ್ ಹಾಕ್ತಾರೆ ಅಂತ ನಮ್ಮ ಅಪ್ಪಾಜಿ ತುಂಬ ಬೇಜಾರು ಮಾಡ್ಕೊತಿದ್ರು. ಸಮೀರ್ ಸುಮಾರು ಹಿಂಗಾಗಿದ್ದ ಅಂದರೆ ಒಂಥರ ಕಡ್ಡಿ ಥರ ಆಗ್ಬಿಟ್ಟ, ಕಫ ಆಗಿ ಆ ಥರ ಆಗ್ಬಿಟ್ರು. ಎಲ್ಲ ಒಂಥರ ಹೆದರ್ಕೊಂಡು ಏನಾಗ್ತಾನೋ ಅಂಥೇಳಿ ಎಲ್ಲ ಹೆದರ್ಬಿಟ್ಟಿವಿ ಫ್ರೆಂಡ್ ನಾವೆಲ್ಲ. ಆಮೇಲೆ ನಮ್ಮ ಅಪ್ಪಾಜಿ ಏನಂತಿದ್ರಂತೆ, ಇವನಿಗಾಗೋದ್ರಕ್ಕಿಂತ ನನಗಾರ ಆಗಿ ನಾನಾದರೂ ಸಾಯಲಿ, ಬೇಕಾದರೆ ನನ್ನ ಮೊಮ್ಮಗ ಉಳಿಬೇಕು ಅಂತ ನಮ್ಮ ಅಪ್ಪಾಜಿ ಈ ಥರ ಹೇಳ್ಬಿಡ್ತು. ಆ ದೇವರಿಗೆ ಅದೇ ಮಾತು ಇದಾಗ್ಬಿಡ್ತೋ ಏನೋ. ನಮ್ಮಪ್ಪ ಇವನು ಹುಷಾರಾಗೋಷ್ಟ್ಲಿಗೆ ಇವನು ಕಫ ತೆಗ್ಸಿದ್ವಿ. ಆಮೇಲೆ ಕಫ ಕಡಿಮೆ ಆಗಿ ಆಮೇಲೆ ಹಾಲು ಕುಡ್ಸೋದು ಬಿಡ್ರಿ ಅಂತ ನನಗೆ ಹೇಳಿದರು. ಕುಡ್ಸೋದು ಬಿಟ್ಟೆ. ಆಮೇಲೆ ಅನ್ನ ಸಾಂಬಾರೆಲ್ಲ ಸ್ವಲ್ಪ ತಿನ್ಸಕ್ಕೆ ಕುಂತೀವಿ. ಅವಾಗ ಕಫ ಕಡಿಮೆ ಆಗಿ ಅವನು ಆರಾಮಾದ. ಆ ದೇವ್ರಿಗೆ ಅದೇ ಮಾತು ತುಂಬ ಚೆನ್ನಾಗಾಯ್ತನೋ. ನಮ್ಮ ಅಪ್ಪಾಜಿನೂ ಸುಮಾರು 3 ತಿಂಗಳಲ್ಲೇ ಇವನು ಆರಾಮಾಗಿದ್ದು 3 ತಿಂಗಳಲ್ಲೇ ತೀರ್ಕೊಬಿಟ್ರು. ಅದಂತೂ ತುಂಬ ದೊಡ್ಡ ಹೊಡೆತ ನನಗೆ, ನಮ್ಮ ಅಪ್ಪಾಜಿ ಹೋಗಿದ್ದು. ಇಲ್ಲ ಅಂದರೆ ನಮ್ಮ ಅಪ್ಪಾಜಿ ಯಾವ ಹೆಜ್ಜೆಗೂ ನಮಗೆ ಬಿಟ್ಟು ಕೊಡ್ತಾ ಇರಲಿಲ್ಲ. ಹೆಣ್ಮಕ್ಳಿಗೆ ತುಂಬ ಧೈರ್ಯ ಅಂದರೆ ತಂದೆನೇ ಫ್ರೆಂಡ್. ಅದಕ್ಕೆ ಅಂಥ ಧೈರ್ಯನೇ ಹೋಗ್ಬಿಡ್ತು. ಆಮೇಲೆ ಏನಾಯಿತು ಅಂದರೆ ಒಂದು ಕೈ ನಾನು ಹೋದಂಗೆ ಆಯಿತು. ಆಮೇಲೆ ಇವರು ಹಾಗೆ ಒಂದು 4 ಕೆಲಸ 5 ಕೆಲಸ ಈ ಥರ ಹೋಗಕ್ಕೆ ಕುಂತರು. ಅದರಲ್ಲಿ ಈಗ ಜೀವನ ಮಾಡಬೇಕಂದ್ರೆ ಫ್ರೆಂಡ್ ನನಗೂ ಆಮೇಲೆ ರೇಷನ್ ಕಾರ್ಡ್ ಅರ್ಜಿ ಕೊಟ್ಟಿದ್ದು ಎಲ್ಲ ರೇಷನ್ ಕಾರ್ಡ್ ಬಂತು. ಅಕ್ಕಿ ಬರಕ್ಕೆ ಕುಂತು, ಅಕ್ಕಿ ಎಲ್ಲ ತರಕ್ಕೆ ಕುಂತರು ಮನೆಗೆ. ರೇಷನ್ ಕಾರ್ಡ್ ಅಕ್ಕಿ ನಮ್ಮ ಮನೆಯವರೆಲ್ಲ ಯೂಸ್ ಮಾಡ್ಕೊತಾ ಇದ್ದರು. ಅವ್ರಿಗೆ ಅನ್ನ ಮಾಡಿಕೊಡ್ತಾಯಿದ್ದೆ. ಅಕ್ಕಿ ಕೊಳ್ಳೋದು ಉಳಿತು. ನನಗೆ ಮಾತ್ರ 5-5 ಕೆ ಜಿ ತಂದೆ ಕೊಡ್ತಿದ್ರು ನನಗೆ ತಿನ್ಕಂತ ಬರ್ತಿದ್ವಿ. ಸಿಮೆಣ್ಣೆ ಅಕ್ಕಿ ಎಲ್ಲ ರೇಷನ್ ಕಾರ್ಡಲ್ಲಿ ಸಿಗಾಕುಂಟು ಫ್ರೆಂಡ್. ಜೀವನ ಕಟ್ಕೊಳ್ತಾ ಹಾಗೆ ಹೋಗ್ತಾ ನೋಡಿರಿ ಫ್ರೆಂಡ್, ಮನೇಲಿದ್ದಾಗ ಪ್ರೀತಿ ಕಡಿಮೆ ಆಗಿಬಿಡುತ್ತೆ. ಅದೇ ಬೇರೆ ಆಗಲಿ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಯಾವ ಗಂಡಿನ ಕಡೆಯವ್ರು ಆಗಲಿ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಯಾಕೆ ಸೊಸೆನೂ ಒಂದು ಮಗಳಾಗಿ ಅದೇನು ವಿಚಿತ್ರ ಜನದ್ದು ಅಂತೀರಾ. ಇಷ್ಟಪಟ್ಟು ಮಾಡ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಯಾವ ಥರ ನೋಡಿ ಫ್ರೆಂಡ್ಸ್, ನಾವು ಅವ್ರ ಮಕ್ಕಳೇ ಅಂತ ತಿಳಿಬೇಕು. ಅವ್ರ ಹೆಣ್ಮಕ್ಳು ತಿಳಿದ್ರೇ
ಎಲ್ಲ ಜೀವನ ಚೆನ್ನಾಗಿ ನಡ್ಸೋಕ್ಕಾಗೋದು. ಆ ಕಣ್ಣು ನಮ್ಮದೇ ಈ ಕಣ್ಣು ನಮ್ಮದೇ ಅಂತ ತಿಳಿಬೇಕು ಫ್ರೆಂಡ್. ಯಾವುದಾದ್ರೂ ಏನು ಮನೆ ಬಂದಮೇಲೆ ಅವ್ರದ್ದೇ ಮಗಳಾಗಿ ನಮಗೆ ಇದು ಮಾಡಬೇಕು. ಯಾರಾದರೂ ಎರಡು ಭೇದ ಮಾಡಬಾರ್ದು. ಯಾರಾದರೂ ಮಗನಿಗೆ ಮನೇಲಿರುವಾಗ ಮಗನಿಗೆ ಒಂಥರ ಮಾಡ್ತಾರೆ, ಬೇರೆ ಆದಮೇಲೆ ಮಗನಿಗೆ ಪ್ರೀತಿ ಮಾಡ್ತಾರೆ. ಸೊಸೆ ಯಾವಾಗಲೂ ಕೆಟ್ಟವಳೆ ಆಗಿಬಿಡ್ತಾಳೆ ಬಿಡಿ, ಇರಲಿ. ಆಮೇಲೆ ಹಾಗೆ ಮಾಡ್ತಾ ಮಾಡ್ತಾ ದುಡಿತಾ ಹೋದರು, ಎಲ್ಲ ಮಾಡ್ತಾ ಹೋದರು. ಆಮೇಲೆ ನೋಡಿ ಫ್ರೆಂಡ್, ನಾನಂತೂ 10 ವರ್ಷದಿಂದ ನಂಬಿ ಮದುವೆ ಆದೆ. ನಮ್ಮ ಅಪ್ಪಾಜಿನೂ ಈ ಥರ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಸ್ತಿ ಆಡೋರಿಗೆ ಏನು ಕೊಟ್ಟರು ಏನು ಅಂತ ಮದುವೆ ಮಾಡಿದರು. ಆಮೇಲೆ ಇವರು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರು. ಏನಂದರೆ ಬೆಳಗ್ಗೆ 8ಕ್ಕೆ ಹೋದರೆ ರಾತ್ರಿ 8 ಕೆಲಸಕ್ಕೆ ಬರೋದು. ಈ ಥರ ಇವ್ರದ್ದು ಆಗ್ಬಿಡ್ತು. ನನಗೆ ಸ್ಪಿಚ್ಚಿ ಮಾತಾಡೋಕ್ಕೆ ಟೈಮ್ ಇಲ್ದಂಗೆ ಮಾಡಕ್ಕೆ ಕುಂತ್ಬಿಟ್ರಿ ಇವರು. ನನಗೆ ತುಂಬ ಬೇಜಾರಾಗ್ಬಿಡ್ತು. ನೋಡಿ ಫ್ರೆಂಡ್, ನಾನು ಮದುವೆ ಆಗ್ಲಿಕ್ಕಿಂತ ಮುಂಚೆ ಅವರಿಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. 8 ವರ್ಷದವರೆಗೂ ಅವ್ರು ಕೆಲಸನೂ ಬಿಟ್ಟರು, ಎಲ್ಲ ಬಿಟ್ಟರು. ನನಗೋಸ್ಕರ ಅವರು ಕೆಲಸನೇ ಮಾಡ್ಲಂಗೆ ಮನೆಯಲ್ಲಿ ಕುಂತು ನನ್ನ ಪಡ್ಕೊಂಡ್ರವರು. ಆಮೇಲೆ ಕೆಲಸಕ್ಕೆ ಹೋಗುವಾಗ 8 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆಗೆ ಬರೋದು. 10 ನಿಮಿಷ ಕೂಡ ಅವರಿಗೆ ನನ್ನ ಜೊತೆ ಮಾತಾಡೋಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಆ ಥರವಾಗಿ ನನಗೆ ಒಂಥರ ಆಸೆನೇ ಒಂಥರ ಇದಾಗ್ಬಿಡ್ತು. ಯಾಕಂದರೆ ಆವತ್ತಿನ ಜೀವನನೇ ಬೇರೆ, ಇವತ್ತಿನ ಜೀವನನೇ ಬೇರೆ ಆಗ್ಬಿಡ್ತಲ್ಲ ಫ್ರೆಂಡ್. ಯಾಕಂದರೆ ಇದ್ದಾಗೆ ಇರಬೇಕು ಎಷ್ಟೇ. ಈ ಥರ ಆದರೆ ಅದು ಯಾರಾದರೂ ನೋಡಿಬಿಡ್ತಾರೆ. ಇವರು ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ರು ಫ್ರೆಂಡ್. ಬರೀ ಬೆಳಗ್ಗೆ ಹೋದರೆ ಸಂಜೆ 8 ಗಂಟೆಗೆ ಬರೋದು. ನಾನು ನನ್ನ ಮಗ ಇಬ್ಬರೇ ಮನೇಲಿ. ನನಗೆ ಒಂಥರ ಒಂಥರ ಒಂಟಿತನ ಕಾಡಕ್ಕೆ ಕುಂತ್ಬಿಡ್ತು ನನಗೆ. ಮುಂದೆ ಮದುವೆ ಆಗಲಿಕ್ಕಿಂತ ಮುಂಚೆ 10 ವರ್ಷ ನನಗೆ 1 ಗಂಟೆ ಬಿಡ್ಲಂಗೆ ಅಷ್ಟಿದು ಮಾಡೋರು. ಎಲ್ಲ ಮಾತಾಡಲಿದ್ರು ಫೋನ್ ಮಾಡೋದು, ಮಾತಾಡೋದು, ಯಾಕೆ ಮಾತಾಡ್ತಾ ಇಲ್ಲ ಅಂತ ಸಿಟ್ಟು ಮಾಡೋದು, ಈ ಥರ ಮಾಡೋಕೆ ಕುಂತ್ಬಿಡ್ತಿದ್ರು. ಮದುವೆ ಆದಮೇಲೆ ಅವ್ರಿಗೆ 10 ನಿಮಿಷ ಕೆಲಸದಿದ್ರಲ್ಲಿ ಅವರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಹೋಗೋದು ನೋಡಿದರೆ ನನ್ನ ಜೊತೆ ಮಾತಾಡೋಕ್ಕೆ ಅವರಿಗೆ ಟೈಮ್ ಇರ್ತಾ ಇರಲಿಲ್ಲ. ಅದು ನನಗೇನು ಅನ್ನಿಸ್ತಿತ್ತು ಅಂದರೆ, ಇವ್ರು ಯಾವ ಥರ ಬರೋ ಕೆಲಸದಲ್ಲೇ ಇಂಟ್ರೆಸ್ಟ್ ಕೊಡ್ತಾರಲ್ಲ, 10 ನಿಮಿಷ ಕೂತ್ಕೊಂಡು ಮಾತಾಡಲ್ಲ ಅಂತ ನನಗೆ ಒಂಥರ ಜೀವನದಲ್ಲೇ ಬೇಜಾರು ಬಂದುಬಿಡ್ತು. ನನಗೆ ಒಂಥರ ಯಾವಾಗಿದ್ರೂ ಅದನ್ನೆಲ್ಲ ನೆನೆಸ್ಕೊಂಡು ಮೊದಲಿಗೆ ಈ ಥರ ಇರ್ತಿದ್ರು, ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ತುಂಬ ಸಂಕಟ ಪಡ್ತಿದ್ದೆ ನಾನು. ಈ ಥರ ಮಾಡ್ತಾರಲ್ಲ ಅಂತ ನನಗೆ ಒಂಥರ ಪ್ರೇಮದಿಂದ ಈ ಜೀವನಕ್ಕೆ ಬದಲಾಗಿಸಿ ಜೀವನನೇ ಬೇಡ ಅನ್ನಿಸ್ಬಿಡ್ತು ನನಗೆ. ಒಂದು ಕಡೆ ತಂದೆ ಕಳ್ಕೊಂಡೆ, ಇನ್ನೊಂದು ಕಡೆ ಗಂಡನ ಮನೆಯವರು ಇಷ್ಟಪಟ್ಟು ಮದುವೆ ಅಂತ ಅವ್ರ ಪ್ರೀತಿ ಕಳ್ಕೊಂಡೆ, ಇನ್ನೊಂದು ಕಡೆ ಇವ್ರಬೋದು ಹೇಳಿ ಫ್ರೆಂಡ್. ನೋಡೋಣ, ಯಾಕಂದರೆ ಯಾವುದು ಬೇಡ ಅಂತ ಒಂದು ನಂಬಿ ಬಂದಿದ ಮೇಲೆ ಒಂದು ಹೆಣ್ಣು, ಅದು ಅವಳ ಜೀವನದಲ್ಲಿ ಎಲ್ಲ ಸಿಗಬೇಕು, ಆವಾಗಲೇ ಅದು ಸಾರ್ಥಕ ಆಗುತ್ತೆ. ತುಂಬ ನನಗೆ ಒಂಥರ ವಿಚಿತ್ರ ಅನ್ನಿಸ್ಬಿಡ್ತು ಫ್ರೆಂಡ್. ಏನು ಮಾಡಬೇಕು ಈ ಯೋಚನೆ ಮಾಡ್ಕೊತ ನಾನು ನಮ್ಮ ತಂದೆ ತೀರ್ಕೊಂಡಿದ್ದು, ಈ ನಮ್ಮ ಮನೆಯವರು ನನಗೆ ಕೆಲಸ ಅಂತ ಹೊರಗಡೆ ಹೋಗೋದು ಮಾಡಿಬಿಟ್ಟೆ ಫ್ರೆಂಡ್. ಯಾಕಂದರೆ ನನಗೆ ದೊಡ್ಡ ಚಿಂತೆ ತಗೊಂಡೆ. ಯಾಕಂದರೆ ಮೊದಲು ಒಂಥರ ಈಗೊಂಥರ ಎಲ್ಲ ಕಡೆಯಿಂದನೂ ಕಷ್ಟ. ಆಮೇಲೆ ಗಂಡನ ಮನೆಯಲ್ಲಿ ಒಂಥರ ಈ ಥರ ನಮ್ಮ ಅಪ್ಪಾಜಿ ನೋಡಿದ್ರು ತಿರ್ಕೊಬಿಟ್ರು. ನನಗೆ ಯಾವ ಕಡೆ ಏನು ಮಾಡಬೇಕು ಅನ್ನೋದೇ ಇದಾಗಲಿಲ್ಲ. ತುಂಬ ದೊಡ್ಡಕ್ಕೆ ತಲೆಗೆ ತಗೋಬಿಟ್ಟೆ ನಾನು. ನಮ್ಮ ಮನೆಯವರು ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋದು. ನನ್ನ ಮಗ ನಾನು ಇಬ್ಬರೇ ಇರ್ಬೇಕು ಇಡೀ ದಿನ. ಈ ಕಡೆ ಮಾತು ಅದು ಇದು ಕೇಳ್ಕೊಂಡು ತಲೆಗೆ ತಗೊಂಡು 4-5 ಅಬಾರ್ಷನ್ ಆಗ್ಬಿಟ್ಟು ಆವಾಗಲೇ ನಾನು ಒಂಥರ ಮುರಿದು ಹೋಗ್ಬಿಟ್ಟೆ ಫ್ರೆಂಡ್ ನಾನು. ಅದು ಇವರು ಕೆಲಸದ ಮೇಲೆ ಅಷ್ಟು ಇಂಟ್ರೆಸ್ಟ್ ಕೊಡ್ತಿದ್ರು. ನನಗೇನು ಅನ್ನಿಸ್ತು ನೋಡಿ, ನನಗೆ ಒಂಥರ ಬೇಜಾರು ಬರೋಕೆ ಕುಂತ್ಬಿಟ್ಟು. ಯಾಕಂದರೆ ಎಲ್ಲ ಕಡೆಯೂ ಹೊಡೆತ ತಿಂದಿದ್ದಕ್ಕೆ ನನಗೆ ಇವರು ಥರ ತಲೆಯಲ್ಲಿ ತಗೊಂಡು ನನಗೆ 4-5 ಸತಿ ಅಬಾರ್ಷನ್ ಆಗಿಬಿಡ್ತು ಫ್ರೆಂಡ್. ಆವಾಗ ನಾನು ಮುರಿದು ಹೋಗ್ಬಿಟ್ಟೆ. ನಾನು ಭಾಳ ವಿಟ್ನೆಸ್ದಲ್ಲಿ ಬಂದುಬಿಟ್ಟೆ ಆವಾಗ ಯೋಚನೆ ಮಾಡ್ಕೊತ ನಾನು ತುಂಬ ಮನೇಲಿ ಕುಂದ್ರಕ್ಕೆ ತುಂಬ ಟೆನ್ಷನ್ ತಗೊಂಡೆ ಅಂತ. ಆವಾಗ ನಮ್ಮ ಮನೆಯವರು ಹೀಗೆ ಮಾಡ್ಕೊತಾಳೆ ಇವಳು ಅಂಥೇಳಿ ಯೋಚನೆ ಮಾಡೋಕೆ ಕುಂತ್ಬಿಟ್ಟಾಳೆ ಇವಳು ಏನೋ ಅಂಥೇಳಿ ನಮ್ಮ ಮನೆಯವರು ಅಡುಗೆ ಕೆಲಸಕ್ಕೆ ನನಗೆ ಅರ್ಜಿ ಹಾಕಿದರು. ಆಮೇಲೆ ಅರ್ಜಿ ಹಾಕ್ತಾಯಿದ್ರು ನಮ್ಮೂರಲ್ಲಿ. ಆ ಮಕ್ಕಳಲ್ಲಿ ಇವಳು ಟೆನ್ಷನ್ ಹೋಗುತ್ತೆ ಅಂತ ನನಗೆ ಅರ್ಜಿ ಹಾಕಿ ಆ ಕೆಲಸ ಕೊಡ್ತಿದ್ರು. ಆವಾಗ ನಾನು ಸ್ಕೂಲಿಗೆ ಕೆಲ್ಸಕ್ಕೆ ಹೋದೆ ಫ್ರೆಂಡ್. ಆವಾಗ ನನಗೂ ಬರೋಂಥ ಸಂಬಳ ಸ್ವಲ್ಪ ಆ ಸಂಬಳ, ಆಮೇಲೆ ಇವರು ಒಂದು 4-5 ಕೆಲ್ಸಕ್ಕೆ ಹೋಗಕ್ಕೆ ಕುಂತರು. ಅದು ಇದು ಸೇರಿ ಸಣ್ಣ ಪುಟ್ಟ ನಮ್ಮ ಜೀವನ ನಡ್ಸ್ಕೊತ ಬಂದ್ವಿ. ನಮ್ಮ ಸಮೀರನೂ ಅಲ್ಲಿಗೆ
6 ವರ್ಷದವನು ಆದ ಫ್ರೆಂಡ್, ಅವನಿಗೂ ಸ್ಕೂಲಿಗೆ ಸೇರಿಸಿದೆ. ಹೀಗೆ ನನ್ನ ಮಗನ 6 ವರ್ಷದವರೆಗೂ ಈ ಥರ ಜೀವನ ಆಯಿತು ನೋಡಿ ಫ್ರೆಂಡ್. ಆಮೇಲೆ ನನಗೂ ಆ ಶಾಲೆಗೆ ಹೋಗ್ತಾ ಅಡುಗೆ ಮಾಡ್ತಾ ಆ ಮಕ್ಕಳಲ್ಲಿ ನನಗೂ ಒಂಥರ ಚೇಂಜಸ್ ಸಿಗ್ತಾಯಿತ್ತು. ಆ ಮಕ್ಕಳಿಗೆ ಅಡುಗೆ ಮಾಡ್ಕೊತ ಅವ್ರಿಗೆ ಊಟ ಕೊಟ್ಕೊತ ಅವ್ರ ಜೊತೆ ಮಾತಾಡ್ತಾ ಒಂದು ಮಧ್ಯಾಹ್ನದವರೆಗೂ ಇರ್ತಿದ್ನಲ್ಲ, ನನಗೇನೋ ಒಂಥರ ಖುಷಿ. ಆವಾಗ ಸ್ವಲ್ಪ ತಲೆಯಿಂದ ಟೆನ್ಷನ್ ಹೋಗ್ತಾಯಿತ್ತು. ಆಮೇಲೆ ನಮ್ಮ ಸಮೀರ್ನು ಶಾಲೆಗೆ ಹೋಗಕ್ಕಂತ ಅವನು 6 ವರ್ಷ ಆದಮೇಲೆ ನಮ್ಮ ಮನೆಯವರಂತೂ ಅವ್ರ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಕೆಲಸದ ಮೇಲೇ ಹೋಗಕ್ಕೆ ಕುಂತ್ಬಿಟ್ರು. ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆ 8 ಗಂಟೆ ಹಿಂಗೆ ಬರಕ್ಕೆ ಕುಂತ್ಬಿಟ್ರು. ಅವ್ರ ಕೆಲಸದ ಮೇಲೆ ಇಂಟ್ರೆಸ್ಟ್ ಕೊಡ್ತಾಯಿದ್ರು. ನನಗೇನು ಅನ್ನಿಸ್ತಾ ಇತ್ತು ಅಂದರೆ, ಅದು ಅವ್ರ ಜೊತೆ 10 ವರ್ಷದಿಂದ ನಾನು ಅಷ್ಟು ಹಚ್ಕೊಂಡಿದ್ನಲ್ಲ, ಅದು ನನಗೆ ಇವ್ರು ಈ ಕೆಲಸದಲ್ಲಿ ಆ ಕೆಲಸ ಬಿಟ್ಟು ಈ ಕೆಲಸ ಬಂದಮೇಲೆ ಚೇಂಜ್ ಆಗಿಬಿಡ್ತಾ. ಅದು ಈ ಕೆಲಸದ ಮೇಲೆ ಹೋಗಬೇಕಲ್ಲ, ಅವರು 7 ಗಂಟೆವರೆಗೂ ಹೋಗಬೇಕು. ನನಗೊಂಥರ ಅದು ಇವರೇ ಬೆಳಗ್ಗಿಂದ ಸಂಜೆವರೆಗೂ ಹೋಗ್ತಾರಲ್ಲ ಅಂತ ನನಗೊಂಥರ. ಅದರಲ್ಲಿ ನಮ್ಮ ಅಪ್ಪಾಜಿ ಇದ್ದರೆ ನಮ್ಮ ಅಪ್ಪಾಜಿ ಬರ್ತಾ ಹೋಗ್ತಾ ಇರ್ತಿದ್ರು. ಅದು ಇಲ್ಲ, ಇವ್ರ ಮನೆ ಕಡೆನೂ ಇವರಿಗೂ ನಾವು ಬೇರೆ ಆದಮೇಲೆ ಅವರಿಗೂ ಒಂಥರ ಆಗಿ ಅವರು ಕೂಡ ದೂರ ಆಗಿಬಿಟ್ರು ನಮಗೆ. ನನಗೆ ಒಬ್ಬಳ್ತನನೇ ಕಾಡಕ್ಕೆ ಕುಂತ್ಬಿಡ್ತು. ಅವ ಮಗು ಏನು ಚಿಕ್ಕವನು, ಅದರಲ್ಲಿ ಮೇಲೆ ಅಬಾರ್ಷನೂ ಆಗ್ಬಿಟ್ಟು ನನಗೆ ಅದು ಇದು ಎಲ್ಲ ತಲೆಗೆ ತಗೊಂಡು ನಾನು ಸುಮಾರು ಭಾಳ ಚೇತರಿಸ್ಕೊಳಕ್ಕೆ ಸುಮಾರು 4-5 ವರ್ಷನೇ ಆಗ್ಬಿಡ್ತು ಫ್ರೆಂಡ್. ಅವರು ಈ ಥರ ನಾನು ಮಾಡ್ಕೊತ ಕುಂತ್ಬಿಟ್ಟೆ. ಅದರಲ್ಲೇ ನನಗೆ 5-6 ವರ್ಷ ಕಳೆದು ಹೋಯ್ತು. ಆಮೇಲೆ ಅಡುಗೆ ಮಾಡ್ಕೊತ ಏನೋ ಸ್ವಲ್ಪ ಮೇಲಕ್ಕೆ ಸ್ವಲ್ಪ ಹುಷಾರಾಕ್ಕೊತ ಆರಾಮ ಹಾಕ್ಕೊತ ನಾನು ಸ್ವಲ್ಪ ಧೈರ್ಯದಿಂದ ಇದು ಮಾಡ್ಕೊತ ಬಂದೆ ಫ್ರೆಂಡ್. ಆದರೂ ಇವ್ರ ಕೆಲಸದ ಮೇಲೆ ಇವರು ಹೋಗಬೇಕಲ್ಲ, ಮತ್ತು ಇಲ್ಲ ಅಂದರೆ ನಡೆಯಲ್ಲ, ಅವ್ರ ಕೆಲಸನೇ ಅಂಥದ್ದಾಗ್ಬಿಡ್ತು. ನನಗೇನು ಅನ್ನಿಸ್ತು ಅಂದರೆ, ಇಡೀ ದಿನ ಹೋಗ್ತಾರಲ್ಲ ಇವರು, ಒಂದು ಅರ್ಧ ಗಂಟೆನೂ ಮನೇಲಿರಲ್ಲ, ಈ ಥರ ನನಗೆ ಅನ್ಸಕ್ಕೆ ಕುಂತ್ಬಿಡ್ತು. ನಾನು ಈ ಥರ ತಲೆಯಲ್ಲೆಲ್ಲ ತಗೊಂಡು ಅದು ಇದು ಎಲ್ಲ ಸೇರಿಸ್ಕೊಂಡು ನಾನು ತುಂಬ ಕಷ್ಟ ಪಡ್ಬಿಟ್ಟೆ ಫ್ರೆಂಡ್ಸ್. ಯಾಕಂದರೆ ಯಾವುದನ್ನು ತುಂಬ ಇದರಿಂದ ನೋಡಬಾರ್ದು ಫ್ರೆಂಡ್, ಭಾಳ ಕಷ್ಟ ಇದೆ. ನಾ ಹೇಳೋದೇನೆಂದರೆ ಫ್ರೆಂಡ್ಸ್, ಎಷ್ಟೇ ಕೆಲಸ ಇರಲಿ, ಎಷ್ಟೇ ಇದಿರಲಿ, ಮನುಷ್ಯ ಒಂದು ರೀತಿ ಇರಬೇಕು. ಯಾಕಂದರೆ ಎಷ್ಟೇ ದೊಡ್ಡ ಕೆಲಸ ಇದ್ದರೂ ಮನೆಗೋಸ್ಕರ 1 ಗಂಟೆ ಆದರೂ ಮುಡಿಪಾಗಿಡಬೇಕು. ಯಾವುದೇ ಗಂಡ ಆಗಲಿ ಹೆಂಡತಿ ಆಗಲಿ, ಹೆಂಡತಿ ಆದರೂ ಕೂಡ ಟೈಮ್ ಕೊಡಬೇಕು, ಗಂಡ ಆದರೂ ಕೂಡ ಹೆಂಡತಿಗೆ ಟೈಮ್ ಕೊಡಬೇಕು. ಆವಾಗಲೇ ತುಂಬ ಸಂತೋಷವಾಗಿರೋದು. ದುಡಿತಾ ಅಂದರೆ ದುಡಿಯೋದೇ ಒಂದು ಜೀವನ ಅಲ್ಲ ಫ್ರೆಂಡ್. ಅದರಲ್ಲಿ ಎಲ್ಲ ಇರಬೇಕು, ದುಡಿಯೋದು ಇರಬೇಕು, ಖುಷಿನೂ ಇರಬೇಕು, ಎಲ್ಲದೂ ಇರಬೇಕು. ಹಾಗಿದ್ರೇ ಜೀವನ ಫ್ರೆಂಡ್. ನಾನು ಹೇಳೋ ರೀತಿ ಅಂದರೆ, ಮಾಡೋದು ಒಂದೇ ರೀತಿ ಅಂದರೆ ಒಂದೇ ಥರ. ಮೊದಲೇ ನನಗೆ ಪ್ರೀತಿಸುವಾಗ ಅದ್ರ ಹಿಂದೆ ಬಿದ್ದಿರೋದು 8-10 ವರ್ಷ, ಮದುವೆ ಆದಮೇಲೆ ದುಡಿಮೆ ಹಿಂದೆ ಬಿದ್ದಿರೋದು ಅಂದರೆ ಅದು ಸರಿ ಆಗಲ್ಲ ಫ್ರೆಂಡ್. ಯಾಕಂದರೆ ಎಲ್ಲ ಮಿಕ್ಸ್ ಇದ್ರೇ ತುಂಬ ಚೆನ್ನಾಗಿ ಜೀವನ ಅಂತ ನಾನು ಹೇಳೋದು. ಆದರೂ ಕೂಡ ಹೇಳಬೇಕಂದ್ರೆ ನಮ್ಮ ಮನೆಯವರು ಸ್ವಲ್ಪ ಸಪೋರ್ಟ್ ಕೊಟ್ರಿ ಅಂತ ನನಗೆ ಈ ರೀತಿ ಧೈರ್ಯದಿಂದ ಜೀವನ ಮಾಡೋಕ್ಕೆ ಸಾಧ್ಯ ಆಯಿತು ಫ್ರೆಂಡ್. ಇಲ್ಲ ಅಂದರೆ ಈ ಕಡೆ ಅವ್ರ ಮನೆ ಕಡೆಯವರು ಇಷ್ಟಪಟ್ಟಿದ್ದ ಮದುವೆ ಅಂತ ಅಷ್ಟಕ್ಕಷ್ಟೇ ಇದು ಮಾಡಿದರು. ನಮ್ಮ ತಂದೆನೂ ಆಮೇಲೆ ತೀರ್ಕೊಬಿಟ್ರು. ಆಮೇಲೆ ನಾನು ಯಾರ ಇದರಲ್ಲಿ ಧೈರ್ಯದಿಂದ ಜೀವನ ಮಾಡಬೇಕು ಅಂದರೆ, ನಾನು ಯಾವುದಕ್ಕೂ ನಮ್ಮ ಮನೆಯವರು ನಾನು ಹೇಳಿದ್ದು ಇಲ್ಲ ಅನ್ನಲಿಲ್ಲ. ನಾವು ಬೇರೆ ಆದಾಗೂ ಧೈರ್ಯದಿಂದನೇ ಇದ್ದರು ನನ್ನ ಜೊತೆಗೆ. ಎಲ್ಲದರಲ್ಲೂ ನನಗೆ ಸಪೋರ್ಟ್ ಮಾಡಿದರು, ಎಲ್ಲ ನನಗೆ ಓದಲಿಕ್ಕೂ ಸಪೋರ್ಟ್ ಮಾಡಿದರು. ಆಮೇಲೆ ನಾನು ಚಿಂತೆ ತಗೊತಾ ಇದ್ದೀನಿ ಅಂತ ಅವರು ತುಂಬಾ ಸಪೋರ್ಟ್ ಮಾಡಿದರು. ನನಗೆ ಯಾವುದರಲ್ಲಿ ಏನಾದರೂ ಆಸಕ್ತಿ ಇದ್ದರೆ ಬೇಡ ಅಂತ ಹೇಳಿಲ್ಲ. ನಾನು ಶಾಲೆಗೂ ತಗೊಂಡೋಗಿ ಸೇರಿಸಿದ್ರು, ಆಮೇಲೆ ಓದಲಿಕ್ಕೂ ಸಪೋರ್ಟ್ ಮಾಡಿದರು. ಎಲ್ಲದರಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡ್ಕೊತ ಬಂದರು. ಏನು ಅವ್ರ ಕೆಲಸನೇ ಅಂಥದ್ದು ಫ್ರೆಂಡ್. ಬೆಳಗ್ಗೆ ಹೋದರೆ ಮತ್ತು ಸಂಜೆ ಬರೋದೇ ಕೆಲಸ. ಅದಕ್ಕೆ ನನಗೆ ಅದನ್ನು ಸಹಿಸೋಕ್ಕಾಗಲ್ಲ. ಯಾಕಂದರೆ 1 ತಾಸು ಮನೇಲಿ ಕೂತ್ಕೊಳ್ಳಲ್ಲ, 1 ತಾಸು ನೆಕ್ಸ್ಟಲ್ಲಿ ಏನೂ ಮಾಡಲ್ಲಲ್ಲ. ಇಡೀ ದಿನ ಬರೀ ಕೆಲಸ ಅಂತ ಇದ್ದರೆ ಖುಷಿಯಿಂದ ಇರೋಕ್ಕೆ ಇದಾಗಲ್ಲ ಅಂತ ನಾನೇ ಒಂಥರ ಬೇಜಾರು ಮಾಡ್ಕೊತಿದ್ದೆ ಫ್ರೆಂಡ್. ಈಗ ಮನೆ ಯಜಮಾನ ಅಂತ ಆದಮೇಲೆ ಅವರಿಗೆ ಮನೆ ಜವಾಬ್ದಾರಿ ಬಿದ್ದುಬಿಡುತ್ತೆ. ಇವತ್ತು ಈ ಕೆಲಸ ಸಿಗಲಿಲ್ಲ ಅಂದರೆ ನಾಳೆ ಕೆಲಸ ಸಿಗುತ್ತೋ ಇಲ್ಲೋ ಅಂತ ಅವ್ರ ಹುಡುಕಾಟದಲ್ಲಿ ಅವರಾಗ್ಬಿಡ್ತಾರೆ. ನಮಗೆ ಮನೆಯಲ್ಲಿ ಹೆಂಗಸಿಗೆ ಏನು ಅಂದರೆ, ನಮ್ಮ ಜೊತೆ 10 ನಿಮಿಷ ಮಾತಾಡ್ತಾ ಇಲ್ಲ ಅಂತ ನಮಗೆ ಆಗ್ಬಿಡುತ್ತೆ ಫ್ರೆಂಡ್. ಜೀವನ ಅಂದರೆ ಹೀಗೆ ಅಲ್ಲ ಫ್ರೆಂಡ್. ಅದು ಇದು ಕಷ್ಟ ಸುಖ ಎಲ್ಲ ಬರ್ತಾನೆ ಇರುತ್ತಲ್ಲ, ಎಲ್ಲ ಅನುಭವಿಸ್ಬೇಕಲ್ಲ ಫ್ರೆಂಡ್. ಎಲ್ಲ ಅನುಭವಿಸಿದ್ರೆ ಜೀವನ ಅಲ್ಲ ಫ್ರೆಂಡ್. ಒಂದೇ ಥರ ಇದ್ದರೆ ಜೀವನ ಅಲ್ಲ.
ಆವಾಗ ಅಂದರೆ ಒಂಥರ ರೀತಿ ಇದಿತ್ತು. ಈಗ ಅಂದರೆ ಜೀವನ ನಡೆಸ್ಬೇಕಲ್ಲ, ಜೀವನದ ಬಗ್ಗೆ ಎಲ್ಲ ಜವಾಬ್ದಾರಿ ಬಿದ್ದುಬಿಡುತ್ತೆ. ಅದಕ್ಕಾಗಿ ಕೆಲಸ ಇಲ್ಲಿದ್ರೆ ಕೆಲಸ ಇದೆಯೋ ಇಲ್ಲ ಅಂತ ಹುಡ್ಕೊತ ಹೋಗ್ತಾರಲ್ಲ, ಮತ್ತು ಅದ್ರ ಬಗ್ಗೆ ಹೀಗಾಗುತ್ತೆ. ಒಂದೇ ಥರ ಇರೋಕ್ಕಾಗಲ್ಲಲ್ಲ ಫ್ರೆಂಡ್ಸ್, ನನ್ನ ಈ ಪ್ರೇಮದಿಂದ ನನ್ನ ಈ ಜೀವನದ ಕತೆಗೆ ತಿರುಗಿದ ಕಥೆಯನ್ನು ಹೇಳ್ಕೊಂಡಿದ್ದೀನಿ ಫ್ರೆಂಡ್. ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್.